ನಟ ದರ್ಶನ್ ಈಗ ಕೊಲೆ ಆರೋಪಿಯಾಗಿ ಪೊಲೀಸರ ವಶದಲ್ಲಿದ್ದಾರೆ. ಈಗ ಅವರಿಗೆ ಚಿತ್ರರಂಗದಲ್ಲಿ ಬೆಂಬಲಿಸಿದಂಥವ್ರಿಗೆ ಮತ್ತು ಅವರು ಆರಂಭದಲ್ಲಿ ಬಣ್ಣ ಹಚ್ಚುವಂಥ ಸಂದರ್ಭದಲ್ಲಿ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಂಥವ್ರಿಗೆ ಸಹಜವಾಗಿಯೇ ಭಾಳ ದೊಡ್ಡ ಮಟ್ಟದಲ್ಲಿ ಬೇಸರಗಳು ಕೂಡ ಇದೆ. ಈಗ ನಮ್ಮ ಜೊತೆಯಲ್ಲಿ ಇರುವಂಥವರು ಹಿರಿಯ ರಂಗಕರ್ಮಿ ಮತ್ತು ರಂಗಾಯಣದ ಮಾಜಿ ನಿರ್ದೇಶಕರಾಗಿರುವಂಥ ಅಡ್ಡಂಡ ಕಾರ್ಯಪ್ಪ ಅವರು. ಅಡ್ಡಂಡ ಕಾರ್ಯಪ್ಪ ಅವರೇ, ಮೊದಲನೇದಾಗಿ ದರ್ಶನ್ ಬಣ್ಣ ಹಚ್ಚೋದಕ್ಕೆ ಒಂದು ದಾರಿಯನ್ನು ತೋರಿಸಿದಂಥವ್ರು ಅವರೀಗ ನಮ್ಮ ಜೊತೆಲಿದ್ದಾರೆ. ಸರ್, ಒಂದು ಅರ್ಥದಲ್ಲಿ ತಾವು ದರ್ಶನ್ ಅವರ ಆರಂಭದ ಗುರುಗಳು. ಹ್ಮ್. ನಾನು ಅದಕ್ಕೆ ನನಗೆ ಹೆಮ್ಮೆ ಇದೆ. ಅವರಿಗೆ ಅಂದರೆ ಕಲಾವಿದರನ್ನು ಪ್ರೋತ್ಸಾಹಿಸೋದು, ಕಲಾವಿದರನ್ನು ಬೆಳೆಸೋದು ಒಬ್ಬ ಕಲಾವಿದನಾಗಿ ನನ್ನ ಕರ್ತವ್ಯ ಆಗಿತ್ತಲ್ವಾ. ಹಾಗಾಗಿ ನಾನು ಅವರ ಮೊದಲ ಗುರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಇದೆ. ನಾನು ಮತ್ತು ಮಂಡ್ಯ ರಮೇಶ್. ಅದು 1987ರ ಹೊತ್ತಲ್ಲಿ ನಾನು ಆಗತ್ತಾನೆ ನೀನಾಸಂ ಸಿ ಪದವಿಯನ್ನು ಮುಗಿಸಿ ಬಂದಿದ್ದೆ. ಅದು ನಾಟಕದ ಡಿಪ್ಲೊಮೊ, ಅದು ನೀನಾಸಂ ಹೆಗ್ಗೋಡು. ನಾನು ಮತ್ತು ನನ್ನ ಹೆಂಡತಿ ಅನಿತಾ ಇಬ್ಬರು ಬಂದಿದ್ವಿ. ನಾವು ಪ್ರತಿ ವರ್ಷ ಪೊನ್ನಂಪೇಟೆಯಲ್ಲಿ, ನನ್ನ ಊರು ಹುಟ್ಟೂರು ಪೊನ್ನಂಪೇಟೆ. ಪೊನ್ನಂಪೇಟೆಯಲ್ಲಿ ನಾವು ಮಕ್ಕಳ ಶಿಬಿರವನ್ನು ಮಾಡ್ತಾಯಿದ್ವಿ ಪ್ರತಿ ವರ್ಷ. ಈ ದರ್ಶನ್ ಇದ್ದಾರಲ್ಲ, ಅವರ ಅಜ್ಜಿಯ ಮನೆ ಅಂದರೆ ತಾಯಿ ಮನೆ, ತವ್ರ ಮನೆ ಪೊನ್ನಂಪೇಟೆ. ಅಲ್ಲಿ ಅವರು ನಾಯ್ಡು ಫ್ಯಾಮ್ಲಿ. ಅಜ್ಜಿ ಮನೆಗೆ ಬರ್ತಾಯಿದ್ರು ದರ್ಶನ್ ಮತ್ತು ದಿನಕರ್ ಅಂತ ಇಬ್ಬರು, ಬೇಸಿಗೆ ರಜೆ ಕಳೀಲಿಕ್ಕೆ. ಅದೇ ಹೊತ್ತಿಗೆ ನಮ್ಮದು ವರ್ಕ್ಶಾಪ್ ಆಗ್ತಿತ್ತು. ನಮ್ಮ ವರ್ಕ್ಶಾಪಿಗೆ ಈ ನಟನದ ಮಂಡ್ಯ ರಮೇಶ್, ಖ್ಯಾತ ನಟ, ಅವರು ನನ್ನ ಸ್ನೇಹಿತರು. ಮತ್ತು ಕೃಷ್ಣಕುಮಾರ್ ನಾರಾಯಣ ಕಜೆ ಅಂತೇಳಿ ರಂಗಾಯಣದ ಒಬ್ಬ ಆರ್ಟಿಸ್ಟ್, ರಿಟೈರ್ಡ್ ಆದರು ಮೊನ್ನೆ. ಅವರು ಕೂಡ ನನ್ನ ಆತ್ಮೀಯರು. ಇಬ್ಬರು ನಮ್ಮ ವರ್ಕ್ಶಾಪಿಗೆ ಬಂದರು. ವರ್ಕ್ಶಾಪಿಗೆ ಬಂದು ಅವರು ಸಂಕ್ರಾಂತಿ ಲಂಕೇಶದ್ದು ತಗೊಂಡ್ರು. ನಾನು ರಾಬಿನ್ ಗುಡ್ ಫೆಲೋ ಅಂತೇಳಿ ಶೇಕ್ಸ್ಪಿಯರ್ನ ಒಂದು ನಾಟಕ ತಗೊಂಡೆ. ಆ ನಾಟಕದಲ್ಲಿ ನಾನು ಇವರೆಲ್ಲ ಬಂದು ರಜೆ ಕಳಿತಿದ್ರಲ್ಲ, ಸೇರ್ಕೊಳ್ರು ಅಂತ ಹೇಳಿದ್ದೆ ನಾನು. ನನಗೇನು ಅವರು ತೂಗುದೀಪ ಶ್ರೀನಿವಾಸರ ಮಕ್ಕಳು ಅದು ಇದು ಅಂಥದ್ದೇನು ಗೊತ್ತಿರಲಿಲ್ಲ. ಏನೋ ಮಕ್ಕಳು ಅವ್ರು ಆಟ ಆಡ್ತಿದ್ರಲ್ಲ, ಹಾಗೆ ನಮಗೆ ನಮ್ಮ ಫ್ಯಾಮಿಲಿಯ ಮಕ್ಕಳೆಲ್ಲ ಆಟ ಆಡ್ತಿದ್ವು. ಅವರು ಸೇರ್ಕೊಂಡ್ರೆ ಸೇರ್ಕೊಂಡೆ. ಅವನು 7ನೇ ಕ್ಲಾಸ್ನಲ್ಲಿದ್ದ, ಸುಹೃದ್ರೂಪಿ. 7ನೇ ಕ್ಲಾಸಿನಿದ್ದು 10ನೇ ಕ್ಲಾಸಿನ ಥರ ಕಾಣ್ತಾ ಇದ್ದ. ದೊಡ್ಡ ಬೆಳವಣಿಗೆ ಅವನದು. ಯಾವುದು ದಿನಕರ್ ಪುಟ್ಟಾಗಿದ್ದ. ಅವ್ನು ತಗೊಂಡು ಅವನಿಗೆ ನಮ್ಮ ನಾಟಕದಲ್ಲಿ ಹೀರೋ ಪಾತ್ರ ಕೊಟ್ಟಿದ್ದೆ, ರಾಜನ ಪಾತ್ರವನ್ನು ಕೊಟ್ಟಿದ್ದೆ ಅವನಿಗೆ, ದರ್ಶನ್ಗೆ. ತುಂಬ ಚೆನ್ನಾಗಿ ಮಾಡಿದ್ದ ಕೂಡ. ಅವತ್ತು ನಾಟಕದ ದಿನ, ಶೋ ದಿನ, ಅನಿತಾ ಮೇಕಪ್ ಮಾಡ್ತಾಯಿದ್ರು ಅವರಿಗೆ. ಮೇಕಪ್ ಮಾಡ್ತಾ ಇದ್ದಾಗ ಅವರ ತಾಯಿ ಮೀನಾಕ್ಷಿ ನಾಯ್ಡು ಬಂದು, ಅಲ್ಲಮ್ಮ, ಯಾವ ಕೈಯಲ್ಲಿ ನೀನು ಮೇಕಪ್ ಮಾಡ್ತಾ ಇದ್ದೀಯಾ ಅಂತ. ಅವಳಿಗೆ ಮಹತ್ವಾಕಾಂಕ್ಷೆ, ತನ್ನ ಮಗನನ್ನು ಒಬ್ಬ ದೊಡ್ಡ ಕಲಾವಿದನಾಗಿ ಮಾಡಬೇಕು ಅಂತ. ಆ್ಯಕ್ಚುಲಿ ಕಷ್ಟದಲ್ಲಿದ್ದರು. ತೂಗುದೀಪ ಶ್ರೀನಿವಾಸ ತೀರ್ಕೊಂಡಿದ್ದರು. ತೂಗುದೀಪ ಶ್ರೀನಿವಾಸ ಒಂದು ಬೇಕ್ರಿ ಇಟ್ಕೊಂಡಿದ್ರು ಮೈಸೂರಲ್ಲೇ. ಅವರು ತುಂಬ ಕಷ್ಟದ ದಿನಗಳು ಅವು, ಮೀನಾಕ್ಷಿ ನಾಯ್ಡುದು. ಆಗ ಅವರು ಮಗನನ್ನು ಏನಾದರೂ ಮಾಡಬೇಕು ಅಂತಿದ್ರು. ಆ ಥರದಲ್ಲಿ ಕೇಳಿದವರು. ಆಗ ಅನಿತಾ ಹೇಳಿದ್ರು, ಇಲ್ಲ, ನಾನೊಬ್ಬ ಕಲಾವಿದೆ, ಒಳ್ಳೆಯ ದೃಷ್ಟಿಯಿಂದ ಈ ಮಕ್ಕಳೆಲ್ಲ ಬೆಳಿಬೇಕು ಅಂತ ಹೇಳಿದ್ರೆ ಮೇಕಪ್ ಮಾಡಿದ್ದೀನಿ ಅಮ್ಮ ಅಂತ ಹೇಳಿದರು. ಚೆನ್ನಾಗಾಗ್ತಾನೆ ನೋಡಿ ಮಗ ಅಂತ ಸುಮ್ಮನೆ ಹಾಗೆ ಹೇಳಿದರು. ಇದಾದ ನಂತರ ಈ ದರ್ಶನ್ 10ನೇ ಕ್ಲಾಸ್ ಏನೋ ಓದಿದ, ಅವ್ನು ಬಿಟ್ಟ ಕಾಣುತ್ತೆ. ಅಲ್ಲಿಂದ ಯಾವುದೋ ಸೀರಿಯಲ್ಗೆ ಹೋದ. ಅವನು ಯಾವುದೋ ಎಲ್ಲ ಸಿನಿಮಾದವರ ಹಿಂದೆ ಸುತ್ತಾ ಇದ್ದ, ಏನಾದರೂ ಚಾನ್ಸ್ ಅಂತ. ಕಷ್ಟದ ದಿನಗಳು. ಆಗ ಅವನು ಸೀರಿಯಲ್ಗೆ ಹೋಗಿ, ಆ ಸೀರಿಯಲಲ್ಲಿ ನಾನು ನೋಡಿದೆ, ಒಂದೆರಡು ಸೀರಿಯಲಲ್ಲಿ ಕೆಟ್ಟದಾಗಿ ಆ್ಯಕ್ಟ್ ಮಾಡ್ತಾ ಇದ್ದ. ಒಂದು ದಿವಸ ಅವನು ಪೊನ್ನಂಪೇಟೆಗೆ ಬಂದಾಗ ನಾನು ಅವನನ್ನು ಬೈದೆ. ಅಲ್ಲ ಕಣಯ್ಯ, ನೀನು ದರ್ಶನ್ ಎಂತಿದ್ದು, ನೀನು ಎಂತ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ವಾ? ನೀನು ನನಗೆ ಯಾಕೋ ಖುಷಿ ಆಗಲಿಲ್ಲ ಕಣೋ ಅಂತ ಹೇಳಿದೆ. ಹೌದಾ ಗುರುವೇ, ಏನು ಮಾಡಬೇಕು ಗುರುವೇ, ಆ್ಯಕ್ಟಿಂಗ್ ಏನು ಮಾಡಬೇಕು? ನನಗೆ ಅಷ್ಟು ಮುಗ್ಧ. ನಾನು ಹೇಳಿದೆ, ನೀನಾಸಮಿಗೆ ಹೋಗೋ, ಅಲ್ಲಿ ಆ್ಯಕ್ಟಿಂಗ್ ಕಲಿಸ್ತಾರೆ ಅಂತ. ಅಲ್ಲಿ ಮಂಡ್ಯ ರಮೇಶನ ಮೀಟ್ ಮಾಡು ಅಂತ ಹೇಳಿದೆ. ಮಂಡ್ಯ ರಮೇಶ್ ಒಂದು ಪತ್ರ ಕೊಟ್ಟ, ನಾನೊಂದು ಪತ್ರ ಕೊಟ್ಟೆ. ಆ ಪತ್ರ ಇಟ್ಕೊಂಡು ಅವನು ಹೆಗ್ಗೋಡಿಗೆ ಹೋದ, ಸೆಲೆಕ್ಟ್ ಆದ. ಅಲ್ಲಿ ಅವನು ಟ್ರೈನಿಂಗ್ ತಗೊಂಡ. ಆ್ಯಕ್ಟಿಂಗ್ ಟ್ರೈನಿಂಗ್ ತಗೊಂಡ್ಮೇಲೆ ಅವನು ಬಂದು ಮತ್ತೆ ಇಂಡಸ್ಟ್ರಿಯಲ್ಲಿ ಅವರಿವರದ್ದು ಕಾಲು ಹಿಡಿತಿದ್ದ, ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದ. ಪಾಪ ಕಷ್ಟಪಡ್ತಿದ್ದ, ನಿಜವಾಗ ಕಷ್ಟಪಡ್ತಿದ್ದ. ಅವನಿಗೆ ಮೆಜೆಸ್ಟಿಕ್ ಸಿಕ್ತು ಪಿಕ್ಚರು. ಇನ್ನೂ ಮೀಸೆ ಬಂದಿರಲಿಲ್ಲ ಅವನಿಗೆ. ಪಿಕ್ಚರ್ ನೋಡಿ ನೀವು, ಇನ್ನೂ ಅವನಿಗೆ ಮೀಸೆ ಬರದ ಹುಡುಗ ಅವನು. ಅದರಲ್ಲಿ ಕ್ಲಿಕ್ ಆದ ನಂತರವೂ ಅವನು ನನ್ನ ಮನೆಗೆ ಬಂದ, ಕಾಲು ಹಿಡ್ದ. ಗುರುಗಳೇ ನೋಡಿ, ನಾನು ಹಿಂಗೆ ಅದೊಂದು ಪಿಕ್ಚರ್, ನಾನು ಹೇಳಿದೆ, ನೋಡಿ ಇದೇನ ಗಟ್ಟಿಯಾಗಿ ಹಿಡಿದು ಮುಂದೆ ಹೋಗೋ, ನೀನು ನೋಡಿ ಹೆಂಗೆ ಸ್ಟಾರ್ ಆಗ್ತೀಯಾ, ಮುಂದೆ ಹೋಗು, ಹಿಂದಿರುಗಿ ನೋಡಬೇಡ ಅಂತ ಹೇಳಿದೆ. ಅಲ್ಲಿಗೆ ಅಷ್ಟು. ಅಲ್ಲಿಂದ ನಾನು ಅವರನ್ನು ಮೀಟ್ ಮಾಡಿಲ್ಲ, ನನಗೆ ಅವಶ್ಯಕತೆ ಬಂದಿಲ್ಲ. ಒಂದು ಹಂತದಲ್ಲಿ ಮೆಜೆಸ್ಟಿಕ್ ನಂತರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದ್ರು. ಮಿಡ್ಲಾಡ್ರಲ್ಲಿ ಅವರು ಸ್ವಲ್ಪ ದಾರಿ ತಪ್ಪಿದ್ರು. ಆಗ ತಮ್ಮ ಅನುಭವಕ್ಕೆ ಬಂದಿತ್ತಾ? ಇಲ್ಲ, ದಾರಿ ತಪ್ಪಿದ್ದು ನನಗೆ ಗೊತ್ತಿಲ್ಲ. ಯಾಕಂದರೆ ಮಿಡ್ಲಾಡಲ್ಲಿ ಅದೇ ಅವನು ಈ ಸೀರಿಯಲ್ಲು ಮತ್ತು ಈ ಪಿಕ್ಚರ್ನ ಮಧ್ಯದಲ್ಲಿ ಏನಾದರೂ ದಾರಿ ತಪ್ಪಿದ್ದು ಅದು ಗೊತ್ತಿಲ್ಲ ನನಗೆ. ಅವ್ರ ಮಿಸ್ಸಸ್ಗೆ ಹೊಡೆಯೋ ಅದು ಆಫ್ಟರ್ ಮ್ಯಾರೇಜ್ ಅದೆಲ್ಲ. ಏನಂದರೆ ಒಂದು ಮೆಜೆಸ್ಟಿಕ್ ಕ್ಲಿಕ್ ಆದ ನಂತರ ಒಂದೆರಡು ಪಿಕ್ಚರ್ಗಳು
ಜೊತೆಲಿ ಬಂದು ಕ್ಲಿಕ್ ಆಗ್ತಾ ಹೋಗ್ದ ಅವ್ನು ಎಲ್ಲೋ ಹ್ಮ್. ಪಿಕ್ಚರ್ ಸಕ್ಸಸ್ಸೇ ಆದ. ಹ್ಮ್. ಬಿಕಾಸ್ ಅವನಿಗೆ ಇದ್ದಂಥ ಶರೀರ ಮತ್ತು ಶಾರೀರ ಅಂದರೆ ನನಗೆ ಡಾಕ್ಟರ್ ಬಿ ವಿ ಕಾರಂತರ ನನ್ನ ಗುರುಗಳು ಹೇಳೋರು, ಒಬ್ಬ ನಟನಿಗೆ ಏನು ಬೇಕು ಗೊತ್ತಾ? ಒಂದು ದೊಡ್ಡ ದೇಹ, ಹ್ಮ್. ಒಂದು ದಷ್ಟಪುಷ್ಟವಾದ ದೇಹ ಮತ್ತು ಧ್ವನಿ ಅಂತ. ಹ್ಮ್. ಇವನಿಗೆ ಧ್ವನಿ ಗೊತ್ತಿಲ್ಲ, ದಷ್ಟಪುಷ್ಟವಾದ ದೇಹ ಇತ್ತು. ನೀವು ನೋಡಿ ಕನ್ನಡ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ ಥರದ ದೇಹವನ್ನು ನಾನು ಮತ್ತೊಬ್ಬನನ್ನು ಕಾಣಲಾರೆ. ಹ್ಮ್. ಅತ್ತ ಫಿಸಿಕನ್ನು ಕಾಣಲಾರೆ. ಯಾಕೆಂದರೆ ಈ ಹೈಟು ಅವನೊಂದು ಹೈಟು ಇದಲ್ಲ. ಅವನಿಗೆ ಅಲ್ಲಿಂದ ದಾರಿ ತಪ್ಪಿದ್ದು ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ವಿಡಿಯೋದಲ್ಲಿ ನೋಡಿದೆ. ಹ್ಮ್. ಆ ಲ್ಯಾಂಗ್ವೇಜನ್ನು ಕೆಟ್ಟ ಲ್ಯಾಂಗ್ವೇಜು. ಅಕ್ಕನ್ನು, ಅಮ್ಮನ್ನು ನಮಗೆ ಅದನ್ನು ಎಕ್ಸಾಂಪಲ್ ಆಗಿ ಹೇಳಕ್ಕೆ ಬರಲ್ಲ. ಅವನು ಹೇಳಿದ್ದಾನೆ ಎಕ್ಸಾಂಪಲ್ ಹೇಳೋಕ್ಕೂ ಬರಲ್ಲ. ಯಾಕಂದರೆ ನಮ್ಮ ನೇಚರ್ ಆಗಿಲ್ಲ. ಅವನಿಗೆ ಮೂಲತಃ ಅವನ ಲ್ಯಾಂಗ್ವೇಜ್ ಎಲ್ಲ ನೋಡಿದಾಗ ನಾನು ಮಾತಾಡ್ಕೊಳ್ತಿದ್ದೆ ಅನಿತನ ಜೊತೆ. ಅಲ್ಲ ದರ್ಶನ್ ಯಾಕೆ ಹಿಂಗೆ ಮಾತಾಡ್ತಾನೆ? ಎತ್ತ ಹೊಲಸು ಬಾಯಿ ಅವಂದು. ಛೀ 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 ಛೀ! ಅದನ್ನು ಯಾರಾದರೂ ರೆಕಾರ್ಡ್ ಮಾಡ್ಕೊಳ್ತಾರಂತ ಹೇಳೋ ಪ್ರಜ್ಞೆ ಇಲ್ವಲ್ಲ ಅವನಿಗೆ. ಸೊ ವಿಡಿಯೋದಲ್ಲಿ ಬರಬೇಕಾದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಬೇಕಲ್ಲ ಯಾರೋ. ಇವನು ಅದನ್ನು ಒಂದು ಅವನ ಅಹಮ್ಮಲ್ಲಿ ಇದನ್ನೊಂದು ದೊಡ್ಡಸ್ತಿಕೆ ಅಂತ ತಿಳ್ಕೊಂಡಂತ. ನನಗೆ ಅನಿಸಿದ್ದು ಸ್ಟ್ರೈಟ್ ಅವೇ ಈ ಕೇಸೆಲ್ಲ ನೋಡಿದಾಗ, ಈಗ ಮೊನ್ನೆ ಕೇಸಲ್ಲಿ ನನಗೆ ತುಂಬ ಬೇಸರ ಆಗಿದೆ. ಯಾಕೆಂದರೆ ನಾನು ಒಬ್ಬ ಅಂಧಾಭಿಮಾನಿ ಅಲ್ಲ. ನಾನು ಅವನ ಹಿತೈಷಿ. ದರ್ಶನ್ ಅವನ ಹಿತೈಷಿ. ಹಾಗೆ ನನಗೆ ಆ ಕೊಲೆ ಕೇಸಲ್ಲಿ ಒಬ್ಬ ಜೈಲಿಗೆ ಹೋದ ಅಂತ ನನಗೆ ಬೇಸರ ಆಗಿದೆ. ನನಗೆ ಬೇಸರ ಆಗಿದ್ದಕ್ಕೆ ನಾನೇ ಮನಸ್ಸಿನಲ್ಲಿ ಯಾಕೆ ಹೀಗಾಗಿರ್ಬೋದು ಅಂದಾಗ ಅವನಿಗೆ 2 ಕೊರತೆ. ಅವನೇ ಹೇಳ್ಕೊಂಡಿದ್ದ, ನಾನು 10ನೇ ಕ್ಲಾಸ್ ಮಾತ್ರ ಓದಿದ್ದು, ನನಗೆ ಅಂಥ ವಿದ್ಯಾಭ್ಯಾಸ ಇಲ್ಲ ಅಂತ ಅವನೇ ಹೇಳ್ಕೊಂಡಿದ್ದ. ಆ ದೃಷ್ಟಿಯಲ್ಲಿ ಅವನಿಗೆ ಶಿಕ್ಷಣ ಮತ್ತು ಸಂಸ್ಕಾರದ ಕೊರತೆ ಇದೆ. ನನಗೆ ಆ ಮೀನಾಕ್ಷಿ ನಾಯ್ಡು, ಅವರ ತಾಯಿ ಅವರೆಲ್ಲ ಒಳ್ಳೆಯವರು. ಅವನ ಸೋದರ ಸಂಬಂಧಿಗಳೆಲ್ಲ ನನ್ನ ರೆಪರ್ಟರಿಲಿದ್ದರು. ಎಲ್ಲ ರೆಪರ್ಟರಿ ಇದ್ದರು, ಒಳ್ಳೆ ನಟರು. ತೂಗುದೀಪ ಶ್ರೀನಿವಾಸ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ವಿಲನ್ ಹೀರೋ ಆದರು. ಅವರಲ್ಲಿದ್ದಂಥ ಆತ್ಮೀಯತೆ ಮತ್ತು ಅವನು ತೂಗುದೀಪ ಶ್ರೀನಿವಾಸ್ ವಿಲನ್ ಆಗಿದ್ದರು. ಅವನು ಎಲ್ಲೂ ನಾವು ಇಡೀ ಚಿತ್ರರಂಗದಲ್ಲಿ ನೀವು ಮೀಡಿಯಾದವರಿಗೆ ಹೇಳ್ತೀನಿ, ಎಲ್ಲಾದರೂ ಅವನ ದೋಷ ಕಂಡ್ವ್ಯಾ? ಅವನೊಬ್ಬ ಬ್ಯಾಡ್, ಅವನೊಬ್ಬ ಇಂಥದ್ದು, ಅವನದು ನಡವಳಿಕೆ ಸೇರಿಲ್ಲ ಅಂತ ನಾವು ತೂಗುದೀಪ ಶ್ರೀನಿವಾಸಲ್ಲಿ ಕಂಡಿರಲಿಲ್ಲ. ಬಟ್ ಇವರು ಹೀರೋ ಆಗಿ ಇಲ್ಲೊಂದು ಹಾಂ, ಸಾಮಾಜಿಕ ವಿಲನ್ ತರ ಎಂದರೆ ಅವನಿಗೆ ಸಂಸ್ಕಾರದ ಕೊರತೆ ಇದೆ. ಜೊತೆಗೆ ಅವನು ಸಿನಿಮಾ ಮತ್ತು ಬದುಕು ಎರಡನ್ನೂ ಒಂದೇ ಅಂತ ತಿಳ್ಕೊಂಡ್ಬಿಟ್ಟ. ಮೂರ್ಖ. ಹೇಗೆಂದರೆ ಸಿನಿಮಾದಲ್ಲಿ ಇವನು ಹೀರೋನೋ ವಿಲನೋ ಆಗಿ ಆ್ಯಕ್ಟ್ ಮಾಡುವಾಗ ಎತ್ತಾಕೊಂಡು ಬಂದರು ಹ್ಮ್. ಅಂಥೇಳಿ ಇವನು ಕೂತ್ಕೊಳ್ಳೋದು, ಇವನು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳೋದು, ವೀಲ್ ಚೇರಲ್ಲಿ ಡ್ರರ್ ಅಂತ ಹೋಗೋದು, ಸಿಗರೇಟ್ ಹಚ್ಚಿ ಹೊಗೆಯನ್ನು ಆತನ ಶತ್ರುಗೆ ಬಿಡೋದು, ಸಿಗರೇಟಲ್ಲಿ ಸುಡೋದು, ಹೊಡೆಯೋದು, ಒದಿಯೋದು, ಇದೆಲ್ಲ ಸಿನಿಮಾ. ಅದನ್ನು ನೋಡಿ ಅವನ ಅಭಿಮಾನಿಗಳು ಶಿಳ್ಳೆ ಹೊಡೆಯೋರು, ಚಪ್ಪಳೆ ತಟ್ಟೋರು. ಅದನ್ನೇ ಬದುಕಲ್ಲಿ ಮಾಡಕ್ಕೆ ಹೋದಾಗ ಇಲ್ಲೊಂದು ಕಾನೂನಿದೆ, ಹೊಡೆದ್ರೆ ಕೇಳೋರು ಇರ್ತಾರೆ, ಸತ್ತರೆ 302 ಸೆಕ್ಷನ್ ಆಗುತ್ತೆ. ಈ ಪರಿಜ್ಞಾನವೇ ಆತನಿಗಿರಲಿಲ್ಲ. ಅಂದ್ರೆ ಯಶಸ್ಸಿನ ಅಹಂ ಆ ಥರ ಮಾಡಿಸ್ಬಿಡ್ತಾರೆ. ಹೌದು. ಯಾವುದೇ ಒಬ್ಬ ಕಲಾವಿದನಿಗೆ ಅವನು ಉಚ್ಛ್ರಾಯ ಸ್ಥಿತಿಗೆ ಬಂದಾಗ ಅವನಿಗೆ ಅಹಂ ಬರಬಾರ್ದು, ವಿನೀತನಾಗಬೇಕು. ಡಾಕ್ಟರ್ ರಾಜ್ಕುಮಾರ್ ಇದಕ್ಕೆ ಸಾಕ್ಷಿ. ಅವ್ರಿಗೆ ಎಷ್ಟು ಬಿರುದುಗಳು, ಬಾವಲಿಗಳು ಬಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟರು ಅವನ ವಿನೀತ ಭಾವ. ಈ ಭಾವ ಇದೆಯಲ್ಲ, ಡೌನ್ ಟು ಅರ್ತ್ ಅಂತ ಏನು ಹೇಳ್ತೀವಿ, ಆ ಭಾವನೆ ಅವನನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ತು. ಅದೇನಾದರೂ ಇವನಲ್ಲಿ ಬಂದುಬಿಟ್ಟಿದ್ರೆ ಇವನು ದೊಡ್ಡ ವ್ಯಕ್ತಿ ಆಗಿಬಿಡ್ತಿದ್ದ. ಅವನ ಪರ್ಸನಲ್ ಫ್ಯಾಮಿಲಿಗಳು ಎಲ್ಲ ನೆಗೆಟಿವ್ ಆಗಿಬಿಡ್ತಿದ್ವು. ಆದರೂ ಕೂಡ ನೋಡಿ, ಅವನಿಗೆ ಮಗು ಇದೆ, ಹೆಂಡತಿ ಇದ್ದಾಳೆ, ಸಂಸ್ಕಾರವಂತ ಹೆಂಡತಿ ಇದ್ದಾಳೆ. ಜೊತೆಗೆ ಅವನ್ಯಾವಳೋ ಒಬ್ಳು ಎಂಥ ಗೌಡ, ಪವಿತ್ರ ಗೌಡ ಅಂತೇಳು ಶನಿಯಾಗಿ ಅವನು ಬಂದು ಹೆಗಲಲ್ಲಿ ಕೂತ್ಕೊಂಡ್ಳು. ಅವಳಿಗೂ ಮದುವೆ ಆಗಿದವಳು, ಡಿವೋರ್ಸ್ ಆದವಳು. ಅವಳಿಗಾಗಿ ಒಬ್ಬನನ್ನು ಕೊಲೆ ಆಗಬೇಕಾಯ್ತು. ಯಾರು ಕೊಂದರು, ಅದೆಲ್ಲ ಸೆಕೆಂಡ್ರಿ. ಅದು ಪೊಲೀಸರಿಗೆ ಬಿಟ್ಟದ್ದು, ಇನ್ವೆಸ್ಟಿಗೇಷನ್ಗೆ ಬಿಟ್ಟದ್ದು. ನಾಳೆ ಇವನು ಎಷ್ಟೋ ಜನ ಕೋರ್ಟಿಗೆ ಹೋಗಿ ಕೇಸಲ್ಲಿ ಗೆದ್ದು ಬಂದವರಿದ್ದಾರೆ. ನಾಳೆ ಇವನು ಬರ್ಬೋದು. ಬಂದರೆ ಇವನಿಗೊಂದು ಪಾಠ ಆಗಬೇಕು. ಇವನು ಬದುಕಿನಲ್ಲಿ ಅವನಿಗೆ ಇದೊಂದು ಆದರ್ಶ ಆಗಬೇಕು. ಅನೇಕ ನಟರಿಗೆ ದರ್ಶನ್ ಒಂದು ಪಾಠ ಆದ. ಈಗ ಅನೇಕ ನಟರಿಗೆ ಅವರವರೇ ತಿದ್ದುಕೊಳ್ಳೋಕ್ಕೆ ಚಾನ್ಸ್ ಆಗ್ತಾಯಿದೆ. ನಾವು ಕೂಡ ಏನೋ ಮಾಡ್ತಾಯಿದ್ವಿ, ಕುಡಿದ ಮತ್ತಿನಲ್ಲಿ ಏನೋ ಮಾಡಿಬಿಡೋದು, ಏನೆಲ್ಲೋ ಹೇಳಿಬಿಡೋದು, ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಹೇಳೋದು ದರ್ಶನಿಂದ ಉಳಿದ ಕಲಾವಿದರಿಗೆ ಪಾಠ ಆಗುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕಷ್ಟದಲ್ಲಿದೆ ಈಗ. ಓಕೆ ಸರಿ. ಯಾಕಂದರೆ ಹಿಂದೇನು ಕೂಡ ಒಂದು 2011ರಲ್ಲಿ ಅವರ ಮಿಸ್ಸಸ್ಗೆ ಹೊಡೆದು ಅವ್ರು ಜೈಲು ಸೇರಿದರು. ಆ ನಂತರದಲ್ಲಿ ಮೀಡಿಯಾದವ್ರ ವಿಚಾರದಲ್ಲೂ ಮಾತಾಡಿದ್ರು, ಬ್ಯಾನ್ಗಳೆಲ್ಲ ಆಗೋದು. ಅಂದರೆ ಇವೆಲ್ಲ ತಪ್ಪುಗಳಾದಂಥ ಸಂದರ್ಭದಲ್ಲಿ ನಿಮ್ಮಂಥ ಗುರುಗಳು ಅವ್ರಿಗೆ ತಿಳಿ ಹೇಳೋ ಪ್ರಯತ್ನಗಳನ್ನ ಮಾಡಲಿಲ್ಲ, ಅಥವಾ ನಿಮ್ಮ ಸಂಪರ್ಕಕ್ಕೆ ಸಿಗಲಿಲ್ವಾ? ಇಲ್ಲ, ನನಗೆ ನನ್ನ ಸಂಪರ್ಕ ಸಿಗಲಿಲ್ಲ. ಆ್ಯಕ್ಚುಲಿ ನಾನು ರಂಗಾಯಣದ ಡೈರೆಕ್ಟರ್ ಆಗಿದ್ದಾಗ ಪ್ರಯತ್ನಿಸಿದ್ದೆ, ನಮಗೆ ಒಂದು ಗೆಸ್ಟ್ ಆಗಿ ಕರೀಲಿಕ್ಕೆ ಪ್ರಯತ್ನಿಸಿದೆ, ಸಿಗಲಿಲ್ಲ ನಮಗೆ. ನಾನು ಬೆಂಗಳೂರಿಗೆ ಹೋಗಿ ಕೂಡ ಮೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟು ನನಗೆ ಸಿಗಲಿಲ್ಲ. ಅಂದರೆ ಯಾವುದೋ ಒಂದು ಅವ್ರ ಒತ್ತಡ,
ಅವನು ಶೂಟಿಂಗು ಇದ್ರ ಒತ್ತಡ ಇದ್ದಿರ್ಬೋದು. ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಒತ್ತಡ ಇದ್ದಿರ್ಬೋದು ಅಂತ. ಹಿಂದೊಮ್ಮೆ ರಂಗಾಯಣಕ್ಕೆ ಬಂದಿದ್ದ ಅಂತ ನೆನಪು ನನಗೆ, ಮಕ್ಕಳ ಚಿಣ್ಣಾರ ಮೇಳಕ್ಕೆ. ನಾನು ಒಂದು ಪ್ರೀತಿಯಿಂದ ಕರಿಬೇಕು ಅಂತ ಮಾಡಿದ್ದೆ. ಬಟ್ ಅವನ ನಡವಳಿಕೆಗಳು ತೀರಾ ಕೆಟ್ಟಿದ್ದವು. ಮತ್ತು ಹೆಂಡ ಮತ್ತು ಹೆಣ್ಣು ಅವನನ್ನು ಪ್ರಪಾತಕ್ಕೆ ತಳ್ಳಿದೆ. ಎರಡೂ ಕೂಡ ಒಬ್ಬ ಮನುಷ್ಯನನ್ನು ಹಾಳು ಮಾಡುತ್ತೆ. ಆದರೆ ಅವನನ್ನು ಹಾಳು ಮಾಡಿದೆ. ತನ್ನ ತಪ್ಪನ್ನು ಅವನು ಒಪ್ಕೊಳ್ಬೇಕು. ಮತ್ತು ಅವರ ಅಭಿಮಾನಿಗಳಿಗೆ ಅಂಧಾಭಿಮಾನಿಗಳಾಗಬೇಡಿ, ಕಾನೂನನ್ನು ಕೈಗೆತ್ತಿಕೊಳ್ಬೇಡಿ, ಮತ್ತು ಟ್ರೋಲ್ ಮಾಡಬೇಡಿ. ಯಾರೋ ಒಬ್ಬರು ಈಗ ದರ್ಶನ್ ಬಗ್ಗೆ ಅವರ ಒಳ್ಳೇದು ಕೆಟ್ಟದನ್ನು ಮಾತಾಡಿದಾಗ ನೀವು ಟ್ರೋಲ್ ಮಾಡಬೇಡಿ. ದೇವರಲ್ಲ ಯಾರು, ಮನುಷ್ಯರೇ, ಎಂತೆಂಥವರು. ನಮ್ಮ ಡಾಕ್ಟರ್ ಬಿ ವಿ ಕಾರಂತರನ್ನು ಕೂಡ ಜೈಲಿಗೆ ಹಾಕಿದರು ಯಾವುದೋ ಒಂದು ಪ್ರಕರಣದಲ್ಲಿ ಮಧ್ಯಪ್ರದೇಶದಲ್ಲಿ. ಬರುತ್ತೆ ಸನ್ನಿವೇಶಗಳು ಬರುತ್ತೆ, ಎದುರಿಸಬೇಕು, ಕಾನೂನಿಗೆ ತಲೆಬಾಗಬೇಕು. ಮತ್ತು ಅವ್ರು ತಪ್ಪು ಮಾಡಿದ್ದಾರೆ. ಈಗ ಯಾರೋ ಹೊಡೆದಿದ್ದಾರೆ ಅಂತ ಇಟ್ಕೊಳ್ಳೋಣ, ಸತ್ತೋಗಿದ್ದಾನಲ್ಲ, ಸತ್ತೋದ್ಮೇಲೆ ಆ ಆ ಸತ್ತೋದ ಘಟನೆ ದರ್ಶನಿಗೆ ಗೊತ್ತಿದ್ದಾಗ ಅದನ್ನು ಮುಚ್ಚುವ ಪ್ರಯತ್ನ ಮಾಡಿದ್ದು ಅಪರಾಧ ಆಗುತ್ತೆ. ಸರ್, ಇಂಥ ಒಂದು ಕ್ರೂಯಲ್ ಮರ್ಡರ್ ಮಾಡಿ ಅದು ಯಾರು ಮಾಡಿದ್ರು ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದು ಆದರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಇವರು A2 ಆ ಪ್ರಕರಣದಲ್ಲಿ ವಾಪಸ್ ಬಂದರೂ ತಮ್ಮ ಹಳೆ ಇಮೇಜ್ ವಾಪಸ್ ಬರುತ್ತೆ ಅನ್ನುವಂಥ ತಮ್ಗೆ ಅನಿಸ್ತದ? ಈ ಅಂದರೆ ಈ ನಮ್ಮ ಮರೆಯುವ ಗುಣ ಇದೆಯಲ್ಲ, ನಮ್ಮಲ್ಲಿ ಮರೀತಾರೆ ನೋಡಿ ಅಲ್ವಾ. ಈಗ ಶ್ರೀಮತಿ ಇಂದಿರಾ ಗಾಂಧಿಯವರು ಉಚ್ಚಾರಾಯ ಸ್ಥಿತಿಯಲ್ಲಿ ಪ್ರಧಾನಮಂತ್ರಿ ಆಗಿದ್ದು ಸತ್ತೋದ್ಮೇಲೆ ಮರೆತು ಬಿಟ್ಟಿವಿ. ರಾಜೀವ್ ಗಾಂಧಿನ ಮರೆಯೋದು, ನಮ್ಮಲ್ಲಿ ಮರೆಯುವ ಗುಣ ಇರೋದ್ರಿಂದ ಜನ ಮರೀತಾರೆ. ತಾನು ಹೇಗೆ ಇಮೇಜನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳೋದ್ರಲ್ಲಿ ನಿಂತಿದೆ. ಅವನು ಬಂದು ಇಂಥದ್ದು ಪ್ರಮಾದ ಆಗಿದೆ, ನಾನು ಅದಕ್ಕೆ ಪಶ್ಚಾತ್ತಾಪ ನನಗೆ ಈಗ ಒಂದು ಅವಕಾಶ ಇದೆ ಅವನಿಗೆ. ಯಾಕೆಂದರೆ ಅವನು ಜೈಲಿಗೆ ಹೋದರೂ ಅವನ ಒಂದು ಸಂಪತ್ತು ಅಂತ ಹೇಳೋದಿದೆ. ಯಾರು ಸತ್ತೋಗಿದ್ದಾನೆ ರೇಣುಕಾ, ಅವನು ತಪ್ಪು ಮಾಡಿರ್ಬೋದು. ಅವನ ಹೆಂಡತಿ ತಪ್ಪು ಮಾಡಿಲ್ಲ. ಅವನೊಂದು ಗರ್ಭಿಣಿಯಾಗಿದ್ದಾಳೆ. ಇನ್ನೇನು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಮಗು ಬರುತ್ತೆ. ಅವರ ಬದುಕಿಗೆ ಒಂದು ಆಶ್ರಯನ ಕೊಟ್ಟು ಈ ಪಶ್ಚಾತ್ತಾಪವನ್ನು ಅವನು ತೀರಿಸ್ಕೊಳ್ಬೇಕು. ಅಂದರೆ ನಡವಳಿಕೆಗಳು ಮೊದಲ ಬದಲಾವಣೆ ಏನಂದರೆ ಅವಳಿಗೆ ಆಶ್ರಯನ ಕೊಡುವಂಥ ನಿರ್ಧಾರ ತಗೊಳ್ಳೋದು. ರೇಣುಕಾ ಸ್ವಾಮಿಯ ಹೆಂಡತಿಗೆ ಒಂದು ಮರು ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಕೈಲಾದ ಪ್ರಯತ್ನವನ್ನು, ಆರ್ಥಿಕ ಸಹಾಯವನ್ನು ನೀಡೋದೇ ಇವನು ಮಾಡುವ ಮೊದಲ ಕೆಲಸ ಆಗಬೇಕು. ಇದನ್ನು ಅವರ ಅಭಿಮಾನಿಗಳು ಹೇಳಬೇಕು ಅಂತ ಹೇಳ್ತೀನಿ. ಅವರ ಅಭಿಮಾನಿಗಳು ಏನು ದಿ ಬಾಸ್ ಅಂತ ಕೂರ್ತಾ ಇದ್ದಾರೆ, ನೀವು ಅದನ್ನು ಮಾಡಿ. ನೀವೆಲ್ಲ ಕೈಲಾದ ದುಡ್ಡು ಹಾಕಿ ಸಂಗ್ರಹ ಮಾಡಿ ಅವರಿಗೊಂದು ದೊಡ್ಡ ಮೊತ್ತದ ಹಣವನ್ನು, ಒಂದು 50 ಲಕ್ಷ ಹಣವನ್ನು ಆ ರೇಣುಕಾ ಸ್ವಾಮಿ ಹೆಂಡತಿಗೆ ಕೊಡುವ ಪ್ರಯತ್ನವನ್ನು ಮಾಡಿ. ಡಿ ಬಾಸ್ ಅಭಿಮಾನಿಗಳಿಗೆ ನಾನು ಹೇಳ್ತೀನಿ, ನೀವು ಅದನ್ನು ಮಾಡಿ. ಪಾಪ ಅವಳು ಏನು ಮಾಡ್ತಾಳೆ ಈಗ? ಅದೇ ಅಲ್ಲಿಗೆ ಒಂದು ಒಳ್ಳೆ ಸಂಸ್ಕಾರ ಸಿಕ್ಕಿದ್ರೆ ಇವತ್ತು ದರ್ಶನ್ ಗೀತ ಅಥವಾ ಅಹಮ್ಮನ ತಲೆಗೇರಿಸ್ಕೊಳ್ಳದೆ ಇದ್ದಿದ್ರೆ ಒಂದು ಲೆಜೆಂಡ್ ನಟ ಆಗ್ಬೋದಿತ್ತು. ಖಂಡಿತ ಅಂಥ ನಟ, ಅಂಥ ದೇಹ ಇರುವ ನಟ, ಅಂಥ ಶರೀರ ಇರುವ ನಟ ಕನ್ನಡದ ಇಂಡಸ್ಟ್ರಿಯಲ್ಲಿ ಇಲ್ಲ. ತುಂಬ ಜನ ಬಂದಿದ್ದಾರೆ, ಪ್ರತಿಭಾವಂತರು ಬಂದಿದ್ದಾರೆ, ಇವನಿಗಿಂತ ಪ್ರತಿಭಾವಂತರು ಬಂದಿದ್ದಾರೆ. ಆದರೆ ಇವನಿಗೆ ಅದೇನೋ ಒಂದು ಅದೃಷ್ಟ ಒಲಿದಿತ್ತು. ಇವನು ಕೈ ಹಾಕಿದೆಲ್ಲ ಸಕ್ಸಸ್ ಆಗಿತ್ತು. ದಿನಕರು ಕೂಡ ಇವನ ಅದೇ ತಪ್ಪಾಗಿದ್ದು ಅಂತಲ್ಲ, ಅದು ಅಮಲು ಇರಬಾರ್ದಾಗಿತ್ತು ಅಂತ. ಈಗ ನಾವು ಇದ್ದೀವಿ, ಎಲ್ಲ ಕಲಾವಿದರು ಇದ್ದೀವಿ, ನಾವು ಕಷ್ಟ ಸುಖ ಎಲ್ಲ ಯೋಚನೆ ಮಾಡ್ಕೋತೀವಿ. ಯಾರೋ ಸಿಟ್ಟು ಬಂದಾಗ ಮತ್ತೆ ಅದನ್ನು ಅನುಭವಿಸಿ ಪಶ್ಚಾತ್ತಾಪ ಪಡ್ತೀವಿ. ನಾ ಬೈಬಾರ್ದಾಗಿತ್ತು, ನಾ ಹೇಳಬಾರ್ದು. ತಮಗೆ ನೋವಾಗಿದೆ? ಖಂಡಿತ ನೋವಾಗಿದೆ. ಯಾಕೆಂದರೆ ಅವನ ಉಚ್ಚಾರಾಯ ಸ್ಥಿತಿಯಲ್ಲಿದ್ದಾಗ ಇಂಥ ಮೀಡಿಯಾ ನನ್ನ ಹತ್ರ ಬಂದಾಗ ನಾನು ಹೇಳ್ಕೊಳ್ಳೋಕ್ಕೆ ಎಷ್ಟು ಆನಂದ ಆಗ್ತಿತ್ತು. ನನ್ನ ಶಿಷ್ಯ, ನಾನು ಹೇಳ್ಕೊಂಡಿದ್ದೀನಿ, ತುಂಬ ಕಡೆ ಹೇಳ್ಕೊಂಡಿದ್ದೀನಿ ನನ್ನ ಶಿಷ್ಯ ಅಂತ. ಯಾಕೆಂದರೆ ನಾವು ಏನು ಬೆಳೆಸಿದ ಹುಡುಗರು ಯಾವುದೋ ಒಂದು ಕಲೆಯ ಇದರಲ್ಲಿ ಹೋದಾಗ, ಈಗ ಇವನ್ ರಂಗಾಯಣದಲ್ಲಿದ್ದ ಹುಡುಗರು ಯಾರೋ ಒಂದು ದೊಡ್ಡ ಇದಕ್ಕೆ ಹೋದರು, ನನಗೆ ಎಷ್ಟು ಆನಂದ ಆಗುತ್ತೆ. ಅದು ಬೇರೆ, ಅದು ವಿಚಾರ ಅಲ್ವಾ. ಅವ್ನು ನಮ್ಮ ರಂಗಾಯಣದ ಹುಡುಗ, ನಮ್ಮ ಹುಡುಗ ಅಂತ ಹೇಳ್ಕೊಳ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ತುಂಬ ನೋವಾಗುತ್ತೆ. ಈಗ ಯಾಕಂದರೆ ಅವರಿಗೆ ಕಷ್ಟದ ದಿನಗಳು. ಅವಳು ಏನು ಪ್ರತಿಭಾ, ಇವಳು ಗೌಡ, ಪವಿತ್ರ ಗೌಡ ಒಂದು ಶನಿಯಾಗಿ ಅವನ ಹೆಗಲಲ್ಲಿ ಕೂತಿದ್ದಾಳೆ. ಯಾರಿಗೋ ಒಂದು ಶನಿ ಬರುತ್ತದೆ ಅಂತ ಹೇಳ್ತಲ್ಲ, ಆ ಶನಿಯಾಗಿ ಅವಳು ಬಂದಿದ್ದಾಳೆ. ಕಷ್ಟದ ದಿನಗಳಲ್ಲಿ ದರ್ಶನ್ ಇದ್ದಾನೆ, ಅವನು ಅದರ ಆಚೆ ಬರಬೇಕು. ಇದು ದರ್ಶನ್ ಅವರ ಮೊದಲ ಗುರುಗಳಾಗಿರುವಂಥ ಅಡ್ಡಂಡ ಕಾರ್ಯಪ್ಪ ಅವರ ಮಾತು. ಸಂಸ್ಕಾರ ಒಂದು ದರ್ಶನ್ಗೆ ಇದ್ದು ಬಿಟ್ಟಿದ್ರೆ ಬಹುತೇಕ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಭಾಳ ಅದ್ಭುತವಾದಂತಹ ನಟ ಅನ್ನುವಂಥದ್ರಲ್ಲಿ ಅನುಮಾನಗಳಿಲ್ಲ. ಆದರೆ ಸಂಸ್ಕಾರದ ಕೊರತೆ ಮತ್ತು ಯಶಸ್ಸಿನ ಅಹಂ ಏನಿದೆ ಅದು ಇವತ್ತು ದರ್ಶನ್ಗೆ ಅವರಿಗೆ ಈ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಅಂತ ಗುರುಗಳಾಗಿ ಅವರು ಮನೆ ನೊಂದ್ಕೊಂಡು ಮಾತನಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.